ಹೊರ ಬರ್ತಾನೆ ಇದೆ ಬನ್ನೇರ್ಘಟ್ಟದ ಲೀಲಾವತಿಯ ಲೀಲೆ. ಬೆಳಿಗ್ಗೆ ಗಂಡ ಡ್ಯೂಟಿಗೆ ಹೋಗ್ತಿದ್ದಂತೆ ಶುರುವಾಗ್ತಾ ಇತ್ತು ಇವರ ಲೀಲೆ. ಗಂಡಂಗೆ ಮರೆಮಾಚು, ಲವರ್ಗೆ ಬೇವಾಚು. ಹೊರ ಬರ್ತಾನೆ ಇದೆ ಬನ್ನೇರ್ಘಟ್ಟದ ಲೀಲಾವತಿಯ ಲೀಲೆ. ಬೆಳಿಗ್ಗೆ ಗಂಡ ಡ್ಯೂಟಿಗೆ ಹೋಗ್ತಿದ್ದಂತೆ ಶುರುವಾಗ್ತಾ ಇತ್ತು ಲೀಲೆ. ಗಂಡಂಗೆ ಮರೆಮಾಚು, ಲವ್ವರ್ಗಳಿಗೆ ಬೇವಾಚು. ಒಂದಲ್ಲ ಎರಡಲ್ಲ ಗುರು, ಸುಂದರಿಗಿರೋದು ಮೂರು ಕಾಂಟ್ಯಾಕ್ಟ್. ಬ್ಯೂಟಿಯಿಂದಲೇ ಬಲೆಯನ್ನ ಬೀಸಿ ಮೂವರಿಗೆ ಗಾಳವನ್ನ ಹಾಕ್ತಿದ್ರಂತೆ. ಮಂಜುನಾಥ್ ಜೊತೆ ಮದುವೆ, ಸಂತು ಸೇರಿ ಇನ್ನಿಬ್ಬರ ಜೊತೆ ಲವ್ವಿ ಡವ್ವಿ ಆಗ್ತಿತ್ತು. ಮತ್ತಷ್ಟು ಅಪ್ಡೇಟ್ಸ್ ಗಳು ಸಿಗ್ತಾ ಇದೆ ಬನ್ನೇರ್ಘಟ್ಟದ ಲೀಲಾವತಿಯ ಲೀಲೆಗಳು. ಈಗಾಗಲೇ ಗಂಡ ಕಣ್ಣೀರು ಹಾಕ್ತಿದ್ದಾರೆ. ಅಯ್ಯೋ, ಹಿಂಗ ಆಗ್ಬಿಡ್ತು, ನನ್ನ ಹೆಂಡತಿನ ಹಿಂಗ ಎಸ್ಕೇಪ್ ಮಾಡ್ಕೊಂಡು ಹೋಗ್ಬಿಟ್ಟ ಅನ್ನೋದಾಗಿ ಪರಿಪರಿಯಾಗಿ ಗಂಡ ಗೋಳಾಡ್ತಿದ್ರೆ ಮತ್ತಷ್ಟು ಬೆಚ್ಚಿ ಬೀಳಿಸುವಂತ ಅಂಶಗಳು ಹೊರ ಬರ್ತಾ ಇದೆ. ಬ್ಯೂಟಿಯಿಂದಲೇ ಬಲೆಗೆ ಬೀಸಿ ಮೂವರಿಗೆ ಗಾಳ ಹಾಕ್ತಾ ಇದ್ರು ಲೀಲಾವತಿ. ಮಂಜುನಾಥ್ ಜೊತೆ ಮದುವೆ ಆಗಿತ್ತು, ಅದು ಕೂಡ ಪ್ರೀತಿ ಮಾಡಿ ಮದುವೆಯಾಗಿತ್ತು. ಆ ಪ್ರೀತಿಗೆ 3 ಮಕ್ಕಳು ಕೂಡ ಸಾಕ್ಷಿಯಾಗಿದ್ರು ಆ ದಾಂಪತ್ಯ ಜೀವನಕ್ಕೆ. ಅದಾದ ಮೇಲೆ ಸಂತು ಸೇರಿ ಇನ್ನಿಬ್ಬರ ಜೊತೆ ಲವ್ವಿ ಡವ್ವಿ ಇರೋದು ಈಗ ಬಟಾ ಬಯಲಾಗ್ತಿದೆ. ಬಹಳಷ್ಟು ಶಾಕಿಂಗ್ ಇದು. 11 ವರ್ಷದ ಹಿಂದೆ ಲವ್ ಮ್ಯಾರೇಜ್ ಆಗಿದ್ದ ಮಂಜುನಾಥ್ ಮತ್ತು ಲೀಲಾ. ಹನ್ನೊಂದು ವರ್ಷದ ಹಿಂದೆ ಮ್ಯಾರೇಜ್ ಆಗಿದ್ದ ಮಂಜುನಾಥ್ ಮತ್ತು ಲೀಲಾ. ಬಳಿಕ 2 ವರ್ಷದಿಂದ ಸಂತೋಷ್ ಜೊತೆ ಲವ್ವಿ ಡವ್ವಿ. ಇದೀಗ ಮತ್ತೊಬ್ಬ ವ್ಯಕ್ತಿಯ ಜೊತೆ ಇರುವಂತಹ ಫೋಟೋ ವೈರಲ್ ಆಗಿದೆ. ಕ್ಯಾಬ್ ಡ್ರೈವಿಂಗ್ ಕೆಲಸ ಮಾಡ್ತಿದ್ದ ಲೀಲಾವತಿಯ ಪತಿ ಮಂಜುನಾಥ್. ಗಂಡ ಮನೆಯಿಂದ ಹೋಗ್ತಿದ್ದಂತೆ ಎಂಟ್ರಿ ಕೊಡ್ತಾ ಇದ್ದ ಲವ್ವರ್ ಬಂದು ಹೋದ ಬಳಿಕ ಆಕ್ಟಿವ್ ನಲ್ಲಿರ್ತಿದ್ದಂತಹ ಲೀಲಾವತಿ ನಡವಳಿಕೆಯಿಂದ ಅನುಮಾನ ಬರ್ತಾ ಇತ್ತು. ಯಾರಿಗೆ? ಗಂಡ ಮಂಜುನಾಥ್ಗೆ. ಅನುಮಾನಗೊಂಡಂತಹ ಈ ಗಂಡನಿಗೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿರ್ತಾನೆ ಮಂಜುನಾಥ್. ಈ ಎಲ್ಲ ಲವ್ವಿ ಡವ್ವಿ ವಿಚಾರಗಳನ್ನ ಪತಿ ಮಂಜುನಾಥ್ ರೆಡ್ ಹ್ಯಾಂಡ್ ಆಗಿ ಹಿಡಿದಿರ್ತಾರೆ. ನೋಡಿ, ಮದುವೆ ಆಗಿರುತ್ತೆ, 11 ವರ್ಷ ಆಗಿತ್ತು ಮದುವೆ ಆಗಿ. ಪತಿ ಮಂಜುನಾಥ್ ಕ್ಯಾಬ್ ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ರು. ಇತ್ತ ಗಂಡ ಮನೆಯಿಂದ ಹೋಗ್ತಿದ್ದಂತೆ ಎಂಟ್ರಿ ಕೊಡ್ತಾ ಇದ್ದಿದ್ದು ಆಕೆಯ ಲವ್ವರ್. ಸಂತು ಸೇರಿದಂತೆ ಇನ್ನೋರ್ವ, ಅಂದ್ರೆ ಇಬ್ರಿಬ್ರು. ಸದ್ಯ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನೋಡಿ, ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಒಂದು ಮಂಜುನಾಥ್ ಜೊತೆ ಇರುವಂತದ್ದು ಲೀಲಾವತಿ. ನೋಡಿ, ಮಂಜುನಾಥ್ ಯಾರಿದ್ದಾರಲ್ಲ ಇವರು ಪತಿ, ಲೀಲಾವತಿ ಗಂಡ ಹೆಂಡತಿ. ಇವರಿಬ್ರು ಮದುವೆಯಾಗಿ 11 ವರ್ಷ ಆಗಿರುತ್ತೆ. ನಾವಿಲ್ಲಿ ಈ ಕಡೆ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಅದು ಸಂತು ಜೊತೆ ಇರುವಂತಹ ಫೋಟೋ ಸದ್ಯ ಬಹಳಷ್ಟು ವೈರಲ್ ಆಗ್ತಿರೋದು. ಈ ಸಂತು ಜೊತೆ 2 ವರ್ಷದಿಂದ ಲವ್ವಿ ಡವ್ವಿ ಇರುತ್ತೆ. ಪರಿಪರಿಯಾದಂತ ಫೋಟೋ. ಇದೇ ಸಂತು ಜೊತೆ ಇರೋ ಫೋಟೋ ನೋಡ್ತಿದ್ದಂತೆ ಓ ಹಿಂಗ್ ಮಾಡ್ತಿದ್ರ ಇವರು ಅಂತಿದ್ರೆ, ಈ ಕಡೆ ನೋಡಿ ಮತ್ತೊಂದು ಕಡೆ ಇರುವಂತದ್ದು ಈತ ಬೇರೆ ಇನ್ನೊಬ್ಬ. ಈತನ ಜೊತೆನೂ ಕೂಡ ಕಾಂಟ್ಯಾಕ್ಟ್ ಇರುತ್ತೆ. ಎಂತೆಂತ ಫೋಟೋಸು, ವಿಡಿಯೋ ಕಾಲು. ಈಗ ಪತಿ ಗೋಳಾಡ್ತಿರೋದು
11 ವರ್ಷ ಆಯ್ತು ಮದುವೆಯಾಗಿ, ಮುದ್ದು 3 ಮಕ್ಕಳಿದ್ದಾವೆ, ಹಿಂಗಾಗ್ಬಿಡ್ತು ನೋಡಿ ಅಂತ ಪರಿಪರಿಯಾಗಿ ಕಣ್ಣೀರು ಹಾಕ್ತಿದ್ದಾರೆ, ಗೋಳೋ ಅಂತಿದ್ದಾರೆ. ಕೈ ಹಿಡಿದ ಗಂಡನಿಗೆ ಕೈ ಕೊಟ್ಟಿರುವಂತ ಕತೆ ಇದು. ಕ್ಯಾಬ್ ಡ್ರೈವರ್ ಕೆಲಸ ಮಾಡ್ತಿದ್ರು ನೋಡಿ, ಸಂತೋಷ್ ಜೊತೆ ಇರುವಂತ ಲೀಲಾವತಿಯ ಆ ಫೋಟೋಗಳು. ಗಂಡ ನೋಡ್ತಿದ್ರೆ ಹೆಂಗಾಗ್ಬೋದು ಗಂಡಂಗೆ. ಅದಕ್ಕೆ ಈಗ ಗಂಡ ರೋಷಾವೇಶವಾಗಿ ಅಳುತ್ತಾ ಕಣ್ಣೀರು ಹಾಕ್ತಾ, ನೋಡಿ ನನ್ನ ಜೀವನ ಹಿಂಗಾಗ್ಬಿಡ್ತು ಅಂತ ಬಾಯ್ ಬಡ್ಕೊಂತಿದ್ದಾರೆ. ಇತ್ತ ಲೀಲಾವತಿಯ ಫೋಟೋ ಯಾವುದೋ ಅದರಲ್ಲಿ ಕೇಕ್ ಕಟ್ ಮಾಡ್ತಿದ್ದಾರೆ. ಮತ್ತೊಬ್ಬನ ಜೊತೆನೂ ಕೂಡ ಅದು ಎಂಥ ಲೀಲೆ ನೋಡಿ. ಗಂಡ ಈಗ ಕಣ್ಣೀರು ಹಾಕೋದ್ರಲ್ಲಿ ಅರ್ಥ ಇದೆ. ಆ ಫೋಟೋ ಈಗ ವೈರಲ್ ಆಗ್ತಿದೆ. ಸಂತೋಷ್ ಜೊತೆ ಇರುವಂತ ಫೋಟೋನೇ ಗಂಡನ್ ತಡ್ಕೊಳಕ್ಕಾಗಲ್ಲ, ಶಾಕಿಂಗ್ ಆಗಿದೆ. ನಾನು ಸಪ್ತಪದಿ ತುಳಿದಿರುವಂತ ಹೆಂಡತಿ ಹಿಂಗ ಹಾದಿ ತಪ್ಪಿದಾರಲ್ಲ ಅಂತ ತಮ್ಮ ನೋವು ಹೇಳ್ಕೊಂತಾ ಇದ್ರೆ, ಮತ್ತೊಂದು ಫೋಟೋ ಮತ್ತೊಬ್ಬನ ಜೊತೆ ಇರುವಂತ ಲೀಲೆ ಕೂಡ ಈಗ ಬಟಾ ಬಯಲಾಗ್ತಿರೋದು ನೋಡಿ. ನಾವು ಗಮನಿಸ್ತಾ ಇದ್ವಿ ದೃಶ್ಯದಲ್ಲಿ. ಎಲ್ಲ ಲೀಲೆಗಳು ಈಗ ಬಯಲಾಗಿರೋದು. ಗಂಡನೇ ಈಗ ಪರಿಪರಿಯಾಗಿ ನೋವನ್ನ ಹೇಳ್ಕೊಂತ ಕಣ್ಣೀರು ಆಗ್ತಾ, ನನ್ನ ಜೀವನ ಹಿಂಗಾಯ್ತು, ನಾನು ಮದುವೆ ಆಗಿರುವಂತ ಲೀಲಾವತಿಯ ಲೀಲೆಗಳಿದೆ ಅನ್ನೋದಾಗಿ ಗಂಡ ಕಣ್ಣೀರು ಹಾಕ್ತಿದ್ದಾರೆ. ನೋಡಿ ಅಣ್ಣ, ನಂಗೆ ಆಗ್ತಿಲ್ಲ, ನಾನು ಬದುಕೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ನನಗೆ ಜೀವನನೇ ಬೇಡ, ನಾನು ಡ್ರೈವಿಂಗ್ ಕೆಲಸ ಮಾಡ್ಕೊಂಡಿದ್ದೀನಿ, 11 ವರ್ಷದಿಂದ ಪ್ರೀತಿ ಮಾಡಿ ಮದುವೆಯಾಗಿ ಚೆನ್ನಾಗಿದ್ದೀವಿ, ಆದ್ರೆ ಬರ್ಬರ್ತಾ ನಂಗೆ ಇವೆಲ್ಲ ಗೊತ್ತಾಯ್ತು. ಯಾಕಂದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಬಿದ್ದಿರ್ತಾರೆ. ಕಣ್ಣಿಗೆ ಅನುಮಾನ ಶುರುವಾಗುತ್ತೆ. ಪಾಪ ಡ್ರೈವಿಂಗ್ ಕೆಲಸ, ಪಾಪ ಕೆಲ್ಸಕ್ಕೆ ಹೋಗಿರ್ತಾರೆ ಹೊಟ್ಟೆಪಾಡಿಗೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅಜಯ್, ಏನಿದು ಕರಿಮಣ ಮಾಲೀಕನಿಗೆ ಕೈ ಕೊಟ್ಟಿರುವಂತ ಕತೆ? ಗಂಡ ಪರಿಪರಿಯಾಗಿ ಅಳುತ್ತಿದ್ದಾರೆ. ಒಂದು ಕಡೆ ಸಂತೋಷ್ ಜೊತೆ ಸಂಬಂಧ ಅನ್ನೋದು ಗೊತ್ತಾಗ್ತಿದ್ದಂತೆ ಈಗ ಇನ್ನೊಬ್ಬನ ಜೊತೆನೂ ಕೂಡ ಲೀಲೆ ಇದೆಯಲ್ಲ. ಈಗ ಗಂಡ ಏನ್ ಹೇಳ್ತಿದ್ದಾರೆ? ದೂರ ಏನಾದರೂ ಕೊಟ್ರಾ ಏನಾದ್ರು ಸಮಥಿಂಗ್? ಅಖಿಲೇಶ್, ಲವರ್ ಜೊತೆ 3 ಮಕ್ಕಳ ತಾಯಿ ಎಸ್ಕೇಪ್ ಆಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾರೆ. ಪ್ರಮುಖವಾಗಿ ಈ ಲೀಲಾವತಿ ಏನಿದ್ದಾಳೆ, 11 ವರ್ಷಗಳ ಹಿಂದೆ ಅಷ್ಟೇ ಕ್ಯಾಬ್ ಡ್ರೈವರ್ ಆಗಿದ್ದಂತ ಮಂಜುನಾಥ್ ಏನಿದ್ದಾನೆ, ಆತನನ್ನ ಲವ್ ಮಾಡಿ ಇಬ್ರು ಕೂಡ ಮದುವೆ ಆಗಿದ್ರು. ಸಾಕಷ್ಟು ಸಂತೋಷದಲ್ಲಿ ಇದ್ರು ಕೂಡ, ಎಲ್ಲವನ್ನೂ ಕೂಡ ಚೆನ್ನಾಗೇ ಇತ್ತು. ಆತ ಕ್ಯಾಬ್ ನ ಓಡಿಸ್ಕೊಂಡಿದ್ರು ಕೂಡ, ಕ್ಯಾಬ್ ಚಾಲಕ ಇದ್ರು ಕೂಡ. 3 ಮಕ್ಕಳನ್ನ ಪಡೆದು ನಂತರ ಮಕ್ಕಳನ್ನು ಕೂಡ ಚೆನ್ನಾಗೇ ಓದಿಸ್ಕೊಂಡಿದ್ದ, ಹೆಂಡತಿಯನ್ನು ಕೂಡ ತುಂಬಾ ಚೆನ್ನಾಗೇ ನೋಡ್ಕೊಂಡಿದ್ದ. ಆದ್ರೆ ಯಾವಾಗ ಈ ಒಂದು 2 ವರ್ಷದ ಗ್ಯಾಪ್ ನಲ್ಲಿ ಮತ್ತೊಬ್ಬ ಏನು ಸಂತೋಷ್ ಅಂತ ಇದ್ದಾನೆ ವ್ಯಕ್ತಿ, ಆತನ ಜೊತೆ ಈ ಲೀಲಾವತಿ ಕಾಂಟ್ಯಾಕ್ಟ್ ಗೆ ಬರ್ತಾರೆ. ನಂತರ ಅವರಿಬ್ಬರ ಮಧ್ಯದಲ್ಲಿ ಕೂಡ ಸಾಕಷ್ಟು ಫೋನ್ ಕಾಲ್ ಆಗಿರ್ಬೋದು, ಜೊತೆಗೆ ಮೀಟ್ ಮಾಡುವಂತದ್ದು, ಹೊರಗೆ ಊಟಕ್ಕೆ ಹೋಗುವಂತ ಕೆಲಸಗಳು ಕೂಡ ಆಗ್ತಾ ಇತ್ತು. ಜೊತೆಗೆ ಹೆಂಡತಿಯ ಒಂದು ಮೇಲೆ ಸಾಕಷ್ಟು ಅನುಮಾನ ಬರುತ್ತೆ, ಕೆಲವೊಂದಷ್ಟು ಡೌಟ್ ಇರುತ್ತೆ. ಹೀಗಾಗಿ ಆತ ಹೆಂಡತಿಯನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾನೆ. ಆದ್ರೆ ಆಕೆ ಯಾವುದೇ ರೀತಿಯಾದಂತ ಈ ರೀತಿಯ ಏನ್ ಅನುಮಾನ ಪಡ್ತೀವಿ ಅದ್ ಯಾವುದೂ ಇಲ್ಲ ಅಂತ ಹೇಳಿ ಸಮಾಜ ಆಯುಕ್ತನು ಕೂಡ ಕೊಟ್ಟಿರ್ತಾಳೆ. ಇದಾದ ನಂತರ, ಯಾಕಂದ್ರೆ ಈತ ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತಾ ಇದೆ, ಯಾಕಂದ್ರೆ ಕೆಲವೊಂದಷ್ಟು ಕಂಪ್ನಿಗಳಲ್ಲಿ ಆತ ಕ್ಯಾಬ್ ಚಾಲಕನಾಗಿ ಕೆಲಸವನ್ನ ಮಾಡ್ತಿದ್ದ. ಹೀಗಾಗಿ ಬೆಳಗ್ಗೆ ಹೋದ್ರೆ ಆತ ಬರ್ತಾ ಇದ್ದಿದೆ ಮಧ್ಯರಾತ್ರಿಯಲ್ಲಿ. ಈ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಅಕ್ಕಪಕ್ಕದ ನಿವಾಸಿಗಳು ಏನಿದ್ರೆ ಅವರು ಕೂಡ ಗಂಡನಿಗೆ, ಅಂದ್ರೆ ಕ್ಯಾಬ್ ಡ್ರೈವರ್ ಆಗಿರುವಂತ ಮಂಜುನಾಥನ್ಗೆ ಕೆಲವೊಂದಷ್ಟು ಮಾಹಿತಿಯನ್ನ ಕೊಡ್ತಾರೆ. ನೀನು ಹೋದಂತ ಸಂದರ್ಭದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಅಲ್ಲಿ ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ, ಅಂದ್ರೆ ನೀನ್ ಮನೆಯಿಂದ ಈಚೆ ಹೋಗಿದ ತಕ್ಷಣ ಆಕೆ ಒಬ್ಳೆ ಇದ್ದಂತ ಸಂದರ್ಭದಲ್ಲಿ ತನ್ನ ಪ್ರಿಯಕರನ್ನ ಕರ್ಸ್ಕೊಳ್ತಾ ಇದ್ವು ಅನ್ನೋದು ಮೇಲ್ನೋಟಿಗೆ ಸ್ಪಷ್ಟವಾಗಿ ಆತನಿಗೆ ಕೆಲವೊಂದಷ್ಟು ಮಾಹಿತಿ ಸಿಗುತ್ತೆ. ಇದಾದ ನಂತರ ಕಳೆದ ಭಾನುವಾರ ಅಷ್ಟೇ ಆಕೆ ಹೆಂಡತಿ ಮನೆಯೆಲ್ಲ ಬಿಟ್ಟು ನಂತರ ಆತ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿ ಮನೆಯಿಂದ ಹೊರಟಿರ್ತಾನೆ. ಆದ್ರೆ ಆತ ಎಲ್ಲೂ ಹೋಗಿರಲ್ಲ. ಮನೆಯ ಅಕ್ಕಪಕ್ಕದ ರೋಡ್ ನಲ್ಲಿ ವಾಚ್ ಮಾಡ್ತಾ ಇರ್ತಾನೆ. ಯಾವಾಗ ಯಾರು ನಮ್ಮ ಮನೆಯ ಒಳಗಡೆ ಯಾರು ಹೋಗ್ತಾರೆ, ಯಾವ ರೀತಿಯಾಗಿ ಇಲ್ಲಿ ಅಕ್ರಮ ಸಂಬಂಧ ನಡೀತಾ ಇದೆ ಅಂತ ಹೇಳಿ ವಾಚ್ ಮಾಡ್ಬೇಕು ಅಂತಾನೆ ಪ್ಲಾನ್ ಅನ್ನ ಮಾಡ್ಕೊಂಡು ಕಾರಿನ ಒಳಗಡೆ ಕೂಡ ಕೂತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಹೆಂಡತಿ ಕೂಡ ಕರೆಯನ್ನ ಮಾಡ್ತಾಳೆ, ಎಲ್ಲಿದ್ದೀರಾ ಅಂತ ಕೇಳ್ತಾಳೆ ಲೀಲಾವತಿ. ಆ ಒಂದು ಸಂದರ್ಭದಲ್ಲಿ ಮಂಜುನಾಥ್ ಕೂಡ ನಾನು HCL ಅಲ್ಲಿ ಇದ್ದೀನಿ, ಡ್ಯೂಟಿಯಲ್ಲಿ ಇದ್ದೀನಿ, ನಾನು ಬರೋದು ಸಾಕಷ್ಟು ಲೇಟ್ ಆಗುತ್ತೆ ಅಂತ ಹೇಳಿ ಮಾಹಿತಿನ ಕೊಟ್ಟಿರ್ತಾನೆ. ನಂತರ ಈಕೆ ತನ್ನ ಲವರ್ಗೆ ಫೋನ್ ಮಾಡಿ, ಸಂತೋಷ್ಗೆ ಫೋನ್ ಮಾಡಿ, ಮನೆಯಲ್ಲಿ ಯಾರು ಇಲ್ಲ ಬಾ ಅಂತ ಹೇಳಿ ಕರ್ಸ್ಕೊಂಡಿರ್ತಾಳೆ. ಯಾವಾಗ ಒಬ್ಬ ವ್ಯಕ್ತಿ ಮನೆಯ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ಕ್ಯಾಬ್ ಡ್ರೈವರ್ ಆಗಿರುವಂತ ಮಂಜುನಾಥ್ಗೆ ಗೊತ್ತಾಗುತ್ತೆ ಯಾರೋ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ ಅಂತ. ನೇರವಾಗಿ ಯಾವಾಗ ಸಂತೋಷ್ ಮನೆ ಒಳಗಡೆ ಹೋಗ್ತಾನೆ, ಈತ ಕೂಡ ಹಿಂದೆನೆ ಹೋಗ್ತಾನೆ. ಒಂದ್ 5 ನಿಮಿಷ ಬಿಟ್ಕೊಂಡು ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಲೀಲಾವತಿ ಹಾಗೂ ಸಂತೋಷ್ ಅಂದ್ರೆ ತನ್ನ ಪ್ರಿಯಕರನ ಜೊತೆ ಹೆಂಡತಿ ಇರೋದು ಕೂಡ ಗೊತ್ತಾಗುತ್ತೆ. ಆ ಒಂದು ಸಂದರ್ಭದಲ್ಲಿ 3 ಜನಕ್ಕೂ ಕೂಡ ಗಲಾಟೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅರ್ಚಾಟ ಕಿರಾಟವನ್ನು ಮಾಡ್ತಾ ಇರ್ತಾರೆ. ನಂತರ ಮಂಜುನಾಥ್ ನೇರವಾಗಿ ಬನ್ನೇರ್ಘಟ್ಟ ಪೊಲೀಸ್ ಠಾಣೆಗೆ ಹೋಗಿ
ನನ್ನ ಹೆಂಡತಿಯನ್ನ ಅಕ್ರಮವಾಗಿ ಈತ ಲೈಂಗಿಕವಾಗಿ ಬಳಸ್ಕೊತಾ ಇದ್ದಾನೆ, ಅಕ್ರಮ ಸಂಬಂಧವನ್ನ ಇಬ್ರು ಕೂಡ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಾರೆ. ಪೊಲೀಸರು ಕೂಡ ಇಮಿಡಿಯೇಟ್ ಆಗಿ ಅವ್ರನ್ನ ಕರೆಸಿ ವಾರ್ನನ್ನ ಮಾಡಿ ಸಾಕಷ್ಟು ಒಂದು ಬೆದರಿಕೆ ರೂಪದಲ್ಲಿ ಅವರು ಕೂಡ ವಾರ್ನನ್ನ ಮಾಡಿರ್ತಾರೆ ಪೊಲೀಸ್ನವರು. ಇನ್ನೊಂದ್ಸಲಿ ಈ ತರ ಎಲ್ಲ ಆಗ್ಬಾರ್ದು, ಈ ರೀತಿಯಾಗಿ 3 ಜನ ಮಕ್ಳಿದ್ದಾರೆ, ಒಬ್ಬ ಗಂಡ ಇದ್ದಾನೆ, ಈ ರೀತಿಯಾಗಿ ಇದ್ರೂ ಕೂಡ ನೀನು ಈ ರೀತಿಯಾಗಿ ಅಕ್ರಮವಾಗಿ ಸಂಬಂಧನ ಇಟ್ಕೊಳ್ಳೋದು ಸರಿಯಲ್ಲ ಅಂತ ಹೇಳಿ ಬುದ್ಧಿವಾದನವನ್ನು ಕೂಡ ಹೇಳಿರ್ತಾರೆ. ಯಾವಾಗ ಪೊಲೀಸರು ಈ ತರ ವಾರ್ನಿಂಗ್ ಮಾಡಿ ಈಚೆ ಕಳಿಸಂತ ಸಂದರ್ಭದಲ್ಲಿ ಲೀಲಾವತಿ ಸಾಕಷ್ಟು ಕೋಪಗೊಳ್ತಾಳೆ. ನನ್ನ ಈ ರೀತಿಯಾಗಿ ಸ್ಟೇಷನ್ಗೆ ಕರೆದಿ ಅವಮಾನ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತು ಸ್ಟೇಷನ್ ಇಂದ ಈಚೆ ಬಂದಂತ ಸಂದರ್ಭದಲ್ಲಿ ತನ್ನ ತಾಳಿಯನ್ನ ಕಿತ್ತು ಗಂಡ ಮಂಜುನಾಥ್ಗೆ ವಾಪಸ್ ಕೊಟ್ಟು ಅಲ್ಲಿಂದ ನೇರವಾಗಿ ಸಂತೋಷ್ ಬಂದಂತ ಪ್ರಿಯಕರ ಏನಿದ್ರೆ ಆತನ ಜೊತೆ ಇಮಿಡಿಯೇಟ್ ಆಗಿ ಹೊಂಟೋಗ್ತಾಳೆ. ಆದ್ರೆ ಇದುವರೆಗೂ ಕೂಡ ಅವಳು ಬರ್ತಾನೆ ಇಲ್ಲ. ಆಕೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಜೊತೆಗೆ ಗಂಡ ಕೂಡ ಸಾಕಷ್ಟು ಒಂದು ನೋವಿನಲ್ಲಿದ್ದಾನೆ. ಆತರ ಕೆಲವೊಂದಷ್ಟು ವಿಡಿಯೋಗಳನ್ನ ಕೂಡ ಮಾಡ್ಕೊಂಡಿದ್ದಾನೆ. ಈ ರೀತಿಯಾಗಿ ನನ್ನ ಹೆಂಡತಿ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿ ಅಳಲನ್ನಂತ ತೋರಿಸ್ಕೊತಾ ಇದ್ದಾನೆ. ಜೊತೆಗೆ ಮಕ್ಕಳು ಕೂಡ ಅನಾಥರಾಗಿದ್ದಾರೆ, ನನ್ನ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ ಅಂತ ಹೇಳಿ ಸಾಕಷ್ಟು ಒಂದು ನೋವಿನಲ್ಲಿ ಇರುವಂತದ್ದು. ಸದ್ಯ ಈ ಘಟನೆಯ ಬಗ್ಗೆ ಬನ್ನೇರುಘಟ್ಟ ಪೊಲೀಸ್ನವರು ಕೂಡ FIR ಕೂಡ ದಾಖಲಿಸ್ಕೊಂಡಿದ್ದಾರೆ, ಅಂದ್ರೆ ಮಿಸ್ಸಿಂಗ್ ಕೇಸ್ ಅನ್ನ ದಾಖಲಿಸ್ಕೊಂಡಿದ್ದಾರೆ. ಹೀಗಾಗಿ ಆಕೆ ಎಲ್ಲಿದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ, ಆಕೆ ಮೊಬೈಲ್ ನಂಬರ್ ಏನು, ಆಕೆ ಮೊಬೈಲ್ ನನ್ನ CDR ಹಾಕುವಂಥದ್ದು, ಲೊಕೇಶನ್ ಹಾಕುವಂಥದ್ದು ಕೆಲಸಗಳು ಕೂಡ ಆಗ್ತಾ ಇದೆ. ಜೊತೆಗೆ ಈ ಒಂದು ಅಕ್ರಮದಿಂದಾಗಿ ಲೀಲಾವತಿ ತನ್ನ 3 ಜನ ಮಕ್ಕಳನ್ನ ಗಂಡನ ಬಿಟ್ಟು ಹೋಗಿರುವಂತದ್ದು. ಜೊತೆ ಒಂದ್ ಕಡೆ ಗಂಡ ಸಾಕಷ್ಟು ನೋವಿನಲ್ಲಿದ್ರೆ ಮಕ್ಕಳು ಕೂಡ ಹೇಳ್ಕೊಳಕ್ಕೆ ಆಗದೆ ಇರೋಷ್ಟು ದುಃಖದಲ್ಲಿ ಇದ್ದಾರೆ ಅನ್ನೋದು ಕೂಡ ಸದ್ಯಕ್ಕೆ